ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಎಲ್ರಿಗೂ ನಮಸ್ಕಾರ. ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಇವತ್ತಿನ ದಿನಮಾನಗಳಲ್ಲಿ ಆಯುರ್ವೇದದ ಬಗ್ಗೆ ಬಹಳಷ್ಟು ಕಾಳಜಿ ಇದೆ. ಆಯುರ್ವೇದ ಅಂದರೆ ಇತಿಹಾಸದಲ್ಲೇ ಒಂದು ದೊಡ್ಡ ಹೆಸರು ಮಾಡಿದೆ. ಈ ಒಂದು ಆಯುರ್ವೇದದ ಮುಖ್ಯ ಏನು ಅಂತಂದರೆ ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ ವಿಶೇಷವಾದಂಥ ಒಂದು ಸ್ಟೋರ್ಸ್ ನಮ್ಮ ವಿದ್ಯಾಗಿರಿಯ ಕಾಲೇಜ್ ಸರ್ಕಲಲ್ಲಿ ಒಂದು ಬಸ್ ಸ್ಟಾಪ್ ಎದುರುಗಡೆ ಒಂದು ಒಳ್ಳೆಯ ಒಂದು ನ್ಯಾಚುರಲ್ ಪ್ರಾಡಕ್ಟನ್ನು ಹೊಂದಿದೆ. ನಿಮಗೆ ಕೋಕೋನಟ್ ಆಯಿಲ್ ಆಗಿರ್ಬೋದು ಅಥವಾ ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು, ಸೋಪ್ ಇರ್ಬೋದು, ನಿಮಗೆ ಸಿರಿಧಾನ್ಯಗಳಿರ್ಬೋದು, ಹೀಗೆ ಹಲವಾರು ಪ್ರಾಡಕ್ಟ್ಗಳು ನಮ್ಮ ಈ ಒಂದು ಸಿದ್ಧಗಿರಿ ನ್ಯಾಚುರಲ್ಸಲ್ಲಿ ಸಿಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನೀವು ಯಾಕೆ ಅಂದರೆ ಆಯುರ್ವೇದದ ಮುಖಾಂತರ ನ್ಯಾಚುರಲ್ ಆಗಿರುವಂಥ ಆಯುರ್ವೇದದ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಿದರೆ ಇವತ್ತಿನ ದಿನಮಾನದಲ್ಲಿ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಆ ಸ್ಪೀಡ್ ನಮಗೆ ಕಡಿಮೆ ಆಗಬೇಕು, ಬ್ರೇಕ್ ಆಗಬೇಕು ಅಂತಂದರೆ, ಆ ಸ್ಪೀಡನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಸ್ವಲ್ಪ ಆಯುರ್ವೇದ ಹತ್ರ ಹೋದಾಗ ಆ ಆಯುರ್ವೇದಿಕ್ ಮೆಡಿಸಿನ್ಸ್ ಅಂದರೆ ಮೆಡಿಸಿನ್ಸ್ ಅನ್ನೋದಕ್ಕಿಂತ ಆಯುರ್ವೇದಿಕ್ ಫುಡ್ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಆ ಒಂದು ಆಯುರ್ವೇದಿಕ್ ಫುಡ್ಡನ್ನು ನಾವೆಲ್ಲ ಇನ್ಮೇಲೆ ಯೂಸ್ ಮಾಡೋಣ. ಯಾಕಂದರೆ ಯೋಗ ಮಾಡಿ ರೋಗ ಓಡಿಸಿ ಅಂತಿದೆ. ಅದ್ರ ಜೊತೆಗೆ ಆರೋಗ್ಯವೇ ಭಾಗ್ಯ, ಅದು ನಮ್ಮ ಪ್ರಾಡಕ್ಟಲ್ಲಿ ಕೂಡ ಇರುತ್ತೆ. ಇವತ್ತು ನೀವು ಹೊರಗಡೆ ಮಾರ್ಕೆಟಲ್ಲಿ ನೀವು ಕುಕ್ಕಿಂಗ್ ಆಯಿಲ್ ತೊಗೊಂಡಾಗ ಅದರಲ್ಲಿ ಎಷ್ಟೋ ಒಂದು ಕಲಬೆರಕೆ ಆಗಿರುವಂಥ ನಿಮಗೆ ಕುಕ್ಕಿಂಗ್ ಆಯಿಲ್ ಸಿಗುತ್ತೆ. ಅದರ ಬದಲು ನ್ಯಾಚುರಲ್ ಆಗಿರುವಂಥ ನೀವು ಕುಕ್ಕಿಂಗ್ ಆಯಿಲ್ ತೊಗೊಂಡಾಗ ನಿಮ್ಮ ಹೃದಯದ ಕಾಯಿಲೆ ಇರ್ಬೋದು, ನಿಮ್ಮ ಬಾಡಿದು ಏನಾದರೂ ಉದ್ಭವ ಆಗಬೇಕಾದ್ರೆ, ನಿಮಗೆ ಕೆಮ್ಮು, ಅಸಿಡಿಟಿ ಎಲ್ಲ ನಿಲ್ಲಬೇಕಂದ್ರೆ ನ್ಯಾಚುರಲ್ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಈ ಸೋಪ್ಗಳು ಅಂತ ಬಂದಾಗ ಸೋಪು ಮತ್ತು ಟೂತ್ಪೇಸ್ಟು ಮತ್ತು ಅದರ ಜೊತೆಗೆ ವಿಶೇಷವಾಗಿ ನಾವು ನೆಗಡಿ ಬಂದಾಗ ಏನು ಮಾಡ್ತೀವಿ ಅಂದರೆ ಅಲೋಪತಿಕ್ ನಾವು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತೀವಿ. ಅದರ ಬದಲಾಗಿ ಈ ಬೆಳ್ಳುಳ್ಳಿಯಿಂದ ತಯಾರು ಮಾಡಿದಂಥ ನ್ಯಾಚುರಲ್ ಆಗಿರುವಂಥ ನ್ಯಾಚುರೋಪತಿ ಇರುವಂಥ ಒಂದು ಆಯಿಲ್ ಸಿಗುತ್ತೆ. ಅದನ್ನು ಸ್ವಲ್ಪ ನೀವು ಮೂಗಿಗೆ ಹಿಡ್ಕೊಂಡ್ರೆ ಸಾಕು, ಅಷ್ಟು ನೀಟಾಗಿ ನಿಮಗೆ ಒಂದು ಟ್ಯಾಬ್ಲೆಟ್ ಇಲ್ಲದೆ ನಾವು ಆರೋಗ್ಯವಂತರಾಗ್ಬೋದು. ಅದರ ಜೊತೆಗೆ ಇವತ್ತಿನ ನಾವೆಲ್ಲ ಗೋಮಾತೆ ಅಂತೀವಿ. ಆ ಗೋಮಾತೆ ಮುಕ್ಕೋಟಿ ದೇವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಸಾಕಷ್ಟು ಪ್ರಾಡಕ್ಟ್ಗಳು ಉತ್ಪಾದನೆ ಆಗಿದೆ. ನಿಮಗೆ ಅಗರಬತ್ತಿ ಇರ್ಬೋದು, ಧೂಪಬತ್ತಿ ಇರ್ಬೋದು, ಸೋಪುಗಳಿರ್ಬೋದು. ಅದ್ರ ಜೊತೆಗೆ ನಾವೇನು ಗೋಮೂತ್ರ ಅಂತೀವಿ, ಇವತ್ತು ವಿಶೇಷವಾದಂಥ ನ್ಯಾಚುರಲ್ ಆಗಿರುವಂಥ ಆ ಒಂದು ಗೋಮೂತ್ರ ಫಿಲ್ಟ್ರಾಗಿ ನಿಮಗೆ ಸಿಗ್ತಾ ಇದೆ. ಆ ಒಂದು ಪ್ರಾಡಕ್ಟನ್ನು ನೀವು ಇವತ್ತೇ ತೊಗೊಳ್ಳಿ. ಅದರ ಜೊತೆಗೆ ಈ ಧಾನ್ಯಗಳು ಸಾಕಷ್ಟು ಏನು ಮಾಡ್ತೀವಿ ಅಂದರೆ ಬೇರೆ ಬೇರೆ ರಸಗೊಬ್ಬರಗಳನ್ನ ಹಾಕಿ, ಬೇರೆ ಬೇರೆ ಯೂರಿಯಾ ಗೊಬ್ಬರ ಹಾಕದೆ ನಾವು ಬೇರೆ ಬೇರೆ ರಸಗೊಬ್ಬರನ ಯೂಸ್ ಮಾಡಿ ಅದನ್ನು ಪ್ರಾಡಕ್ಟ್ನ ಇವತ್ತೇ ಹಾಕ್ತೀವಿ, ನಾಳೆ ಬೆಳಗ್ಗೆ ಬೆಳಿಬೇಕು ಅಂತ ಪ್ರಾಡಕ್ಟ್ನ ತಿಂದು ನಾವು ಕೂಡ ಇವತ್ತಿನ ನಾಳೆ ಸಾಯುವಂಥದ್ದಾಗ್ತದೆ. ಬಟ್ ನ್ಯಾಚುರಲ್ ಆಗಿರುವಂಥದ್ದು ಏನು ಒಂದು ಆಯುರ್ವೇದದ ಗೋಮಾತೆಯ ಒಂದು ಗೊಬ್ಬರದಿಂದ ತಯಾರಾಗಿರುವಂಥ ಸಿರಿಧಾನ್ಯಗಳಾಗಿರ್ಬೋದು, ಬಾಸ್ಮತಿ ಅಕ್ಕಿ ಆಗಿರ್ಬೋದು, ಇನ್ನೂ ಸಾಕಷ್ಟು ಪ್ರಾಡಕ್ಟ್ಗಳು ನಾವೆಲ್ಲ ಆಯುರ್ವೇದಕ್ಕಾಗಿ ತೊಗೊಳ್ಳೋಣ ಅಂತ ಹೇಳುತ್ತಾ, ಈ ಒಂದು ಸಾರಿ ಈ ಅಂಗಡಿಗೆ ನೀವು ಭೇಟಿ ನೀಡಿದಾಗ ಭಾಳ ಖುಷಿಯಾಗಿ ನೀವು ಯಾವ ರೀತಿ ಉಪಯೋಗ ಮಾಡ್ತೀರಾ ಅದೇ ರೀತಿ ನಿಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ, ನೀವು ಕೂಡ ಉತ್ಸಾಹಿಕರಾಗ್ತೀರಾ. ಅದರ ಜೊತೆಗೆ ನೀವು ಮತ್ತೊಬ್ಬರಿಗೆ ಮಾದರಿ ಆಗ್ತೀರಾ ಅಂತ ಹೇಳುತ್ತಾ ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ